4-25ನೇ ಸಾಲಿನ ಈ ವಾರ್ಷಿಕ ಸ್ನೇಹ ಸಮ್ಮೇಳನದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ MS ಪಾಟೀಲ್ ಅವರೇ, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರು ಹಿರಿಯರು ಕಾಸರೇಗೌಡ ಪಾಟೀಲ್ ಅವರೇ, ಈರಣ್ಣ ಹತ್ತಾಳೆ ಅವರೇ, ಹಾಗೂ ಅವರಿವರೆನ್ನದೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪ್ರಮುಖರೇ, ಪಂಚಾಯತಿಯ ಸದಸ್ಯರೇ, ಯುವ ಮಿತ್ರರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ನಾನು ಕೂಡ ಈ ಶಾಲೆಗೆ ಹಳೆಯ ವಿದ್ಯಾರ್ಥಿ. 1984ರಲ್ಲಿ ನಾನು ಕೂಡ ಈ ಶಾಲೆಯಲ್ಲಿ ಕಲ್ತೋದಂತಹ ವಿದ್ಯಾರ್ಥಿ. ನಾವು ಇದ್ದಾಗ ಕೇವಲ 3 ರೂಮ್ ಇದ್ದು. ಆ ಸಂದರ್ಭದೊಳಗ ದೇವ್ರು ಆಟಾಡ್ಸೋರು ಅಂತ ಹೆಡ್ ಮಾಸ್ಟರ್ ಇದ್ರು ಮಿಂಚಾ ತಂಡದವರು. ಅವ್ರೆಲ್ಲರೂ ಬಂದ್ರು ಕೂಡ ಅವ್ರು ಏನ್ ಹೇಳ್ತಿದ್ರು ಅಂದ್ರ, ನಮ್ ತಂದೆಯವರು ನಮ್ಮ ಬಗ್ಗೆ ಏನ್ ಕೇಳಕ್ ಬಂದಾರೆ, ನಿಮ್ ಮಗ ಬಹಳ ಶಾಣೆ ಆದ್ರಿ, ಬಹಳ ಶಾಣೆ ಅಂತ ಹೇಳ್ತಿದ್ರು. ಅವ್ರು ನೋಡಿ ಅವ್ರ ಟೀಕೆ ಮಾಡುವ್ರೆ, ಮಗ ಕೆಟ್ಟ ದಡ್ರಿ, ಏನೇನೇನ ಬರಲ್ಲ. ಅಲ್ಲಿ ನಾವು ಪಾಲಕರು ಬಂದಾಗ ನಮ್ಮ ಬಗ್ಗೆ ಹೇಳೋದ, ಡಾಕ್ಟರ್ ಸಾಹೇಬ್ ಮಕ್ಕಳು ಬಹಳ ಅಂದ್ರೆ ಮಾತಾಡ್ರಿ, ಏನೇನಿರಲಿಲ್ಲ ಅಂತ ಒಂದು ವಾತಾವರಣ ಇತ್ತು. ಈಗ ಅವಾಗ ಏನಾದ್ರೂ ಕೂಡ ಈ ಯಾವುದೇ ತರ ಫೆಸಿಲಿಟಿ ಇರ್ಲಿಲ್ಲ. ಮತ್ತು ಈಗಿನ ವಾತಾವರಣ ನೋಡಿದಾಗ ಅವಾಗಿಂದ ಇನ್ನು ಬಹಳ ವ್ಯತ್ಯಾಸ ಅದ. ಹಂಗಾಗಿ ನಾನು ಕೂಡ ಈಗ ಎಲ್ಲ ಈ ಕಾರ್ಯಕ್ರಮಕ್ಕೆ, ಈ ಸಂಸ್ಕೃತ ಕಾರ್ಯಕ್ರಮಕ್ಕೆ ಅಭಿವೃದ್ಧಿ ಆಗೋ ಸಲುವಾಗಿ ನಾನು ಕೂಡ ಒಂದು 5,000 ರೂಪಾಯಿ ದಾನ ಮಾಡ್ತೀನಿ ಮತ್ತು ಒಳ್ಳೆಯ ಮುಂದಿನ ಮಾಡಕ್ಕೆ ಹೆಚ್ಚು ಅಭಿವೃದ್ಧಿ ಮಾಡಕ್ ಪ್ರಯತ್ನ ಮಾಡ್ತೀನಿ ಅನ್ನೋಂತ ಮಾತನ್ನ ಹೇಳ್ತಾ, ಈ ಜೀವನದೊಳಗ ನಾವು ಯಾವುದೇ ಮಾಡ್ಬೇಕಂತಂದ್ರ ಹೊಂದಿಸಿ ಬರೆದ್ರ ಪದಕ್ಕೆ ಅರ್ಥ ಬರ್ತದ, ಹೊಂದ್ಕೊಂಡು ಬರೆದ್ರ ಬದುಕದ ಜೀವನಕ್ಕೆ ಅರ್ಥ ಬರ್ತದ ಅನ್ನುವಂತ ಮಾತನ್ನ ಹೇಳ್ತಾ, ನಮ್ಮ HMC ಅಧ್ಯಕ್ಷರು ನಮ್ಮ ಹನುಮಂತರೇಗೌಡ ಪಾಟೀಲ್ ಗಾಯಕವಾಡ ಸರ್ ಕೂಡಿ ಇಂತ ಒಂದು ಹೊಂದಿಸಿ ಈ ಕಾರ್ಯಕ್ರಮವನ್ನು ಸೃಷ್ಟಿ ಮಾಡ್ಯಾರ ತಿಳ್ಕೊಂಡ್ರೆ ಬಹಳ ಸಂತೋಷ ಅನಿಸ್ತದ. ಯಾಕಂದ್ರೆ ಜೀವನದೊಳಗ ನಾವ್ ಏನೇ ಮಾಡ್ಬೇಕಂದ್ರು ಸಮಾಜ ಕಾರ್ಯ ಒಳಗ ನಾವು ಈ ಸಮಾಜದೊಳಗ ಹೆಂಗಿರ್ಬೇಕಂತಂದ್ರ ಒಂದೇ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಈಗ ಒಬ್ಬ ವ್ಯಕ್ತಿ ಕಾಯಿಪಲ್ಯ ಮಾಡ್ತಿರ್ತಾನ. ಆ ಕಾಯಿಪಲ್ಯ ಮಾಡೋ ಟೈಮ್ದಾಗ 1 ಕಿಲೋ ಬದ್ನಿಕಾಯಿ ಕಾಟ ಮಾಡ್ತಿರ್ತಾನ. ಅದ್ರೊಳಗೆ ಒಂದು ನೊಣ ಬಂದ್ ಕುಂದಿರ್ತದ. ಆ ನೊಣ ಏನ್ ಫರಕ್ ಬರಲ್ಲ, 1 ಕಿಲೋ ಬದ್ನಿಕಾಯಿ ಆಗ್ತದ. ಅದೇ ನೊಣ ಒಬ್ಬ ಪತ್ತಾರ ಬಂಗಾರ ಕಾಟ ಮಾಡ್ತಿರ್ತಾನ. ಆ ಬಂಗಾರ ಮ್ಯಾಗ ಹೋಗಿ ಆ ನೊಣ ಗೊತ್ತಾಗ ಏನಾಗ್ತಂದ್ರ 10 ಗ್ರಾಮ್ ಇದ್ದ ಬಂಗಾರ 11 ಗ್ರಾಮ್ ಆಗ್ತದ. ಆ ನೊಣದ ಕಿಮ್ಮತ್ ಸಾಧಾರಣ 10,000 ರೂಪಾಯಿ ಆಗ್ತದ. ಒಂದು ಗ್ರಾಮ್ ಬಂಗಾರ ಹೆಚ್ಚಾದ. ಹಂಗ ನಾವು ಯಾರ ಜೊತೆ ಇರ್ತೇವಿ, ಎಲ್ಲಿರ್ತೇವಿ, ಎಲ್ಲಿ ತಿರುಗಾಡ್ದಾಗ ನಮ್ಗೆ ಹೆಚ್ಚು ಬೆಲೆ ಇರ್ತದ ಅಂತ ಮಾತನ್ನ ಹೇಳ್ತಾ, ನಮ್ಗೆ ಎಲ್ಲಿ ಸಮಾಜದೊಳಗೆ ಒಳ್ಳೇದು ಅನಿಸ್ತದ ಅಲ್ಲೆಲ್ಲ ನಾವು ಒಳ್ಳೆ ಕೆಲಸ ಮಾಡ್ಕೋತ ಮಾಡ್ಬೇಕಂತ ತಿಳ್ಕೊಂಡು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಂಗೆ ಅವಕಾಶ